8th question. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. Arcs are drawn in square ABCD with AB, C and D as the centers of the circle of radius 3.5. Okay. So ಈಗ ಅವನು A, B, C ಮತ್ತೆ D ಇಂದ ಓಕೆ ಏನ್ ಹಾಕಿದಾನೆ ಆರ್ಕ್ಸ್ ಹಾಕಿದಾನೆ. ಅದ್ರ ರೇಡಿಯಸ್ ಎಷ್ಟು 3.5 ಅಂದ್ರೆ ನಥಿಂಗ್ ಬಟ್ ಏನು ಇದಿಷ್ಟು 3.5 ಇದು ಕೂಡ 3.5 ಇದ್ದಂಗೆ. ಓಕೆ ಇಲ್ಲಿ ಕೂಡ ಇದು ಕೂಡ 3.5 ಇದ್ದಂಗೆ. ಓಕೆ ಸೊ ಅದೇ ರೀತಿ ಎಲ್ಲ ಕಡೆ 3.5 ಇದೆ. ಆಮೇಲೆ ಇಫ್ ದ ಏರಿಯಾ ಆಫ್ ದ ಸ್ಕ್ವೇರ್ ABCD is 144 ಸೆಂಟಿಮೀಟರ್ ಸ್ಕ್ವೇರ್. ಈಗ ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಸ್ಕ್ವೇರ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ 144 ಕೊಟ್ಟಿದ್ದಾರೆ. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು ಸೈಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144. ಸೈಡ್ ಈ ಸ್ಕ್ವೇರ್ ಆ ಕಡೆ ಹೋದ್ರೆ ರೂಟ್ ಆಗುತ್ತೆ. ರೂಟ್ 144 ಏನು 12 ಆಗುತ್ತೆ. ಓಕೆ ಈಗ ನನಗೆ ಒಂದು ಸೈಡ್ ಏನು 12 ಅಂತ ಗೊತ್ತಾಯ್ತು. ಓಕೆ ಸೊ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಓಕೆ ಸೊ ಈಗ ನನಗೆ ಏನ್ ಗೊತ್ತು ರೇಡಿಯಸ್ ಬಂದು 3.5 ಸೆಂಟಿಮೀಟರ್ ಅಂತ ಗೊತ್ತು. ಸೈಡ್ ಬಂದ್ಬಿಟ್ಟು 12 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಅಂದ್ರೆ ನಥಿಂಗ್ ಬಟ್ ಇದು ಟೋಟಲ್ ಎಷ್ಟು ಟೋಟಲ್ 12 ಸೆಂಟಿಮೀಟರ್ ಆಯ್ತು. ಈಗ ನೀವೇ ನೋಡ್ರಿ ಅವಾಗ ಇದಿಷ್ಟು ಎಷ್ಟಾಗುತ್ತೆ ನೋಡ್ರಿ. ಇದು 3.5 3.5 ಪ್ಲಸ್ 3.5 7 ಆಯ್ತು. ಸೊ ಇದು ಎಷ್ಟಿರುತ್ತೆ ಅವಾಗ ಆಟೋಮೆಟಿಕ್ಲಿ ಇದು ಬಂದ್ಬಿಟ್ಟು 5 ಇರುತ್ತೆ. ಬೇಕಿದ್ರೆ ಇವಾಗ ಚೆಕ್ ಮಾಡ್ರಿ 3.5 ಪ್ಲಸ್ 3.5 7 7 ಪ್ಲಸ್ 5 12. ಓಕೆ ಸೊ ಇವಾಗ ಎಲ್ಲ ಕಡೆ ಅದೇ ಇದಿಷ್ಟೇನು 5 ಇದೇನಿದು 3.5 ಇದು 3.5 ಇದು ಬಂದ್ಬಿಟ್ಟು 5 ಇದು ಬಂದ್ಬಿಟ್ಟು 3.5 ಮತ್ತೆ ಇದು ಕೂಡ 3.5 ಇದು 3.5 ಇದು ಬಂದ್ಬಿಟ್ಟು 5. ಯಾಕೆ ಅಂತಂದ್ರೆ ಇದು ನಥಿಂಗ್ ಬಟ್ ಏನಿದು ಸ್ಕ್ವೇರ್ ಇಂದ ಎಲ್ಲಾ ಸೈಡ್ ಈಕ್ವಲ್ ಇರ್ತವೆ. ಸೊ ಎಲ್ಲಾ ಕಡೆ ಸೇಮ್ ಇರುತ್ತೆ. ಈಗ ಅವ್ರು ನಮಗೆ ಕೇಳ್ತಿರೋದು ನೋಡ್ರಿ ದೆನ್ ಫೈಂಡ್ ದ ಪೆರಿಮೀಟರ್ ಆಫ್ ದ ಶೇಪ್ PQRSTUVW ಫಾರ್ಮ್ಡ್ ಬೈ ದ ಆರ್ಚ್ ವಿತ್ ಇನ್ ದ ಸ್ಕ್ವೇರ್. ಓಕೆ ಸೊ ಈಗ ನಥಿಂಗ್ ಬಟ್ ಏನು ಇದ್ರ ಪೆರಿಮೀಟರ್ ಅಂದ್ರೆ ಇವನ್ನೆಲ್ಲ ಆಡ್ ಮಾಡಬೇಕು. ಪೆರಿಮೀಟರ್ ಅಂದ್ರೆ ಏನು ಬೌಂಡ್ರೀಸ್ ನೆಲ್ಲ ಆಡ್ ಮಾಡಬೇಕು. ಆಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಓಕೆ ಸೊ ಈಗ ನಾನೇನ್ ಮಾಡ್ತೀನಿ ಈ ಆರ್ಕ್ ಲೆಂತ್ ಕಂಡಿಡಿತೀನಿ ಫಸ್ಟ್. ಓಕೆ ಫಸ್ಟ್ ಏನ್ ಮಾಡ್ತೀನಿ ಲೆಂತ್ ಆಫ್ ದ ಆರ್ಕ್ ಕಂಡಿಡಿತೀನಿ. ಲೆಂತ್ ಆಫ್ ದ ಆರ್ಕ್ ಬಂದ್ಬಿಟ್ಟು ಫಾರ್ಮುಲಾ ಏನು ಥೀಟಾ ಬೈ 360 ಇಂಟು 2πr. ಓಕೆ ಸೊ ಈಗ ನಮಗೆ ಸ್ಕ್ವೇರ್ ಅಂದ್ರೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ. ಎಲ್ಲ ಆಂಗಲ್ 90 ಡಿಗ್ರಿ ಇರುತ್ತೆ. ಥೀಟಾ 90 ತಗೋಬೇಕು. 90 ಬೈ 360 ಇಂಟು 2 ಇಂಟು ಪೈ ವ್ಯಾಲ್ಯೂ 22/7. ರೇಡಿಯಸ್ ನೋಡ್ರಿ 3.5 ಇದ್ರೆ ನಾನು ಏನಂತ ಬರ್ಕೋಬಹುದು 7/2 ಅಂತ ಬರಿಬಹುದು. ಓಕೆ ಸೊ ದಟ್ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಅವಾಗ ಏನಾಗುತ್ತೆ ನೋಡ್ರಿ ಈ ಟು ಕ್ಯಾನ್ಸಲ್ ಆಯ್ತು 7 ಕ್ಯಾನ್ಸಲ್ ಆಯ್ತು 91 ಜಾ 94 ಜಾ. ಓಕೆ ಸೊ ಇನ್ನೇನು ಉಳಿತು ನೋಡ್ರಿ 4 2 ಜಾ 11 ಜಾ. ಓಕೆ ಏನು ಉಳಿತು 11/2 ಉಳಿತು. ಸೊ 11/2 ಅಂತ ನಥಿಂಗ್ ಬಟ್ ಎಷ್ಟು 5.5 ಸೆಂಟಿಮೀಟರ್ ಆಯ್ತು. ಓಕೆ ಇದು ಲೆಂತ್ ಆಫ್ ದ ಆರ್ಕ್. ಓಕೆ ಲೆಂತ್ ಆಫ್ ದ ಆರ್ಕ್ ಬಂದ್ಬಿಟ್ಟು 5.5 ಅಂತ ಗೊತ್ತಾಯ್ತು. ಅಂದ್ರೆ ಓಕೆ ಸೊ ಇಲ್ಲಿ ಬರ್ದ್ಬಿಡ್ತೀನಿ ಇದು. ಈಗ ನನಗೇನು ಲೆಂತ್ ಆಫ್ ದ ಆರ್ಕ್ ಬಂದ್ಬಿಟ್ಟು 5.5 ಸೆಂಟಿಮೀಟರ್ ಬಂತಂದ್ರೆ ಅದರ ಅರ್ಥ ಏನು ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಅಂದ್ರೆ ಈ ಆರ್ಕ್ 5.5 ಅಂತ ಗೊತ್ತಾಯ್ತು. ಅವಾಗ ಇದು ಕೂಡ ಎಷ್ಟು 5.5 ಇದು ಕೂಡ 5.5 ಇದು ಕೂಡ 5.5 ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ ಎಲ್ಲ ಈಕ್ವಲ್. ಸೊ PQ ಇಸ್ ಈಕ್ವಲ್ ಟು RS ಇಸ್ ಈಕ್ವಲ್ ಟು PU ಇಸ್ ಈಕ್ವಲ್ ಟು VW. ಓಕೆ ಇವರೆಲ್ಲರೂ ಏನು 5.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ ನೀವೇ ನೋಡ್ರಿ PQ RS PU VW ಇವರೆಲ್ಲರದ್ದು ಲೆಂತ್ 5.5. ಓಕೆ ಈಗ ನಾವು ಪೆರಿಮೀಟರ್ ಕಂಡುಹಿಡಿಯೋಣ. ಓಕೆ ಸೊ ಪೆರಿಮೀಟರ್ ಬಂದ್ಬಿಟ್ಟು ಈ ಪೆರಿಮೀಟರ್ ಏನೇನು ಆಡ್ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ PQ ಇದಕ್ಕೆ ಏನ್ ಆಡ್ ಮಾಡಬೇಕು QR. ಓಕೆ PQ ಪ್ಲಸ್ QR. ಓಕೆ ಇಲ್ಲಿ ಬೇಕಿದ್ರೆ ಬರುತ್ತೀನಿ ಗ್ರೀನ್ ಕಲರ್ PQ ಆಯ್ತು QR ಬರ್ದೆ. ಆಮೇಲೆ RS ಬರಿಬೇಕು. ಆಮೇಲೆ ST ಬರಿಬೇಕು.
ಓಕೆ, ಇಲ್ಲಿ ಅರೇಂಜ್ ಮಾಡ್ತೀನಿ. ಇಲ್ಲಿ ಎಸ್ ಟಿ ಬರಿಬೇಕು, ಆಮೇಲೆ ಪಿ ಯು, ಆಮೇಲೆ ಯು ವಿ. ಓಕೆ, ಇಲ್ಲಿ ಬರಿತೀನಿ. ಏನದು ಟಿ ಯು, ಓಕೆ, ಪ್ಲಸ್ ಯು ವಿ. ಆಮೇಲೆ ಏನು ವಿ ಡಬ್ಲ್ಯೂ, ಓಕೆ, ವಿ ಡಬ್ಲ್ಯೂ ಪ್ಲಸ್ ಡಬ್ಲ್ಯೂ ಪಿ. ವಿ ಡಬ್ಲ್ಯೂ ಪ್ಲಸ್ ಡಬ್ಲ್ಯೂ ಪಿ. ಓಕೆ, ಸೊ ಈಗೆಲ್ಲ ಕವರ್ ಆಯ್ತು. ಓಕೆ, ಈಗ ನೋಡ್ರಿ ಇದು ಕೂಡ ಕವರ್ ಆಯ್ತು, ವಿ ಡಬ್ಲ್ಯೂ ಪ್ಲಸ್ ಡಬ್ಲ್ಯೂ ಪಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ ಹಂಗೆ. ಓಕೆ, ಈಗ ನೋಡ್ರಿ ಪಿ ಕ್ಯೂ ವ್ಯಾಲ್ಯೂ ಏನು 5.5, ಕ್ಯೂ ಆರ್ ವ್ಯಾಲ್ಯೂ ಏನು 5, ಆರ್ ಎಸ್ ವ್ಯಾಲ್ಯೂ ಏನು 5.5, ಎಸ್ ಟಿ ವ್ಯಾಲ್ಯೂ ಏನು, ಎಸ್ ಟಿ ವ್ಯಾಲ್ಯೂ ಬಂದ್ಬಿಟ್ಟು 5, ಆಮೇಲೆ ಟಿ ಯು ವ್ಯಾಲ್ಯೂ ಏನು, ಟಿ ಯು ವ್ಯಾಲ್ಯೂ ಬಂದ್ಬಿಟ್ಟು 5.5, ಆಮೇಲೆ ವಿ ಡಬ್ಲ್ಯೂ ಸಾರಿ ಯು ವಿ ಬಂದ್ಬಿಟ್ಟು 5, ಆಮೇಲೆ ವಿ ಡಬ್ಲ್ಯೂ 5.5, ಡಬ್ಲ್ಯೂ ಪಿ ಬಂದ್ಬಿಟ್ಟು ಏನು 5. ಓಕೆ, ಈಗ ನೀವು ಚೆಕ್ ಮಾಡ್ರಿ, ಇಲ್ಲೇ ನೋಡ್ರಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ, ಪಿ ಕ್ಯೂ 5.5, ಆರ್ ಎಸ್ 5.5, ಟಿ ಯು 5.5, ವಿ ಡಬ್ಲ್ಯೂ 5.5. ಇನ್ನು ಉಳ್ಕಿದೆಲ್ಲ 5 ಇರುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ 5 5 5 5. ಓಕೆ, ಈಗ ಎಲ್ಲ ಆಡ್ ಮಾಡೋಣ. ಸೊ ಏನಾಗುತ್ತೆ ನೋಡ್ರಿ, ಇವು 4 5 ಆಡ್ ಮಾಡಿದ್ರೆ ಎಷ್ಟು ಬಂತು 21. ಈಗ ಅದೇ ರೀತಿ ಎಷ್ಟು 5.5 ಇದಾವೆ, 1 2 3 4 ಇದೆ. ಸೊ ಈಗ 5.5 ಪ್ಲಸ್ 5.5 11 ಆಯ್ತು. ಓಕೆ, ಹೌದಾ, 5.5 ಪ್ಲಸ್ 5.5 11 ಆಯ್ತು. 11 ಇದು ಕೂಡ 11. ಸೊ ಎಷ್ಟಾಯ್ತು, 11 ಪ್ಲಸ್ 11 22 ಆಯ್ತು. ಸೊ ಎಷ್ಟಾಯ್ತು 42 ಪೆರಿಮೀಟರ್. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಪೆರಿಮೀಟರ್ ನಾವು ಸೆಂಟಿಮೀಟರ್ ಕೊಟ್ಟರೆ ಸೆಂಟಿಮೀಟರ್ ಅಂತಾನೆ ಬರೀಬೇಕು. ಸೊ ಪೆರಿಮೀಟರ್ ಬಂದ್ಬಿಟ್ಟು 42 ಸೆಂಟಿಮೀಟರ್. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನು ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.